ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತು ಇನ್ನೊಂದು ಡಿಫ್ರೆಂಟ್ ಡಿಸೈನ್ ಹೇಳ್ಕೊಡ್ತೀನಿ. ಅದಕ್ಕೆ 6 ಎಳೆ ದಾರ, 10 ನಂಬರ್ ನೀಡಲ್, ಬೀಡ್ಸ್ ತಗೊಂಡಿದ್ದೀನಿ. ಈಗ ಶುರು ಮಾಡೋಣ. ಮೊದಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೊಮ್ಮೆ ಲಾಕ್ 2 ಟೈಮ್ಸ್ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಸ್ಯಾರಿಗೆ ಸುಕ್ ಬರ್ದಾಗೆ ಲಾಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಕರೆಕ್ಟಾಗಿ ನೋಡಿ ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ತುಂಬ ಟೈಟಾಗೂ ಲಾಕ್ ಮಾಡಕ್ಕೆ ಹೋಗಬೇಡಿ. ಮತ್ತೆ 7 ಚೈನ್ 1 2 3 4 5 6 7 ಮೊದಲಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ಅಲ್ಲಿಂದ 2 ಪಾಯಿಂಟ್ ಒಳಗಡೆಗೇನೆ ಲಾಕ್ ಮಾಡ್ಕೊಳ್ತೀನಿ. ಯು ಶೇಪ್ ಬರುವಂಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ತರ ಬರಬೇಕು. ಇಲ್ಲಿ 4 ಚೈನ್ದು 3 ಟೈಮ್ಸ್ ಹಾಕೊಂಡಿದ್ದೀನಿ. ಅಲ್ಲಿಂದ 7 ಚೈನ್ ಹಾಕಿದ್ದೀನಿ. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಸುಕ್ ಬರದಂಗೆ ನೋಡಿಕೊಂಡು ಲಾಕ್ ಮಾಡಿ. ಬೇಸ್ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಅಲ್ಲಿಂದ ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಇಲ್ಲಿ ನಾನು 4 ಟೈಮ್ದು 4 ಚೈನ್ದಿಲ್ಲಿ 5 ಟೈಮ್ಸ್ ಮಾಡಿದ್ದೀನಿ. ನೋಡಿ ಇಲ್ಲಿ 4 ಚೈನ್ 3 ಟೈಮ್ಸ್ ಮಾಡಿದ್ದೀನಿ. ಅಲ್ಲಿಂದ 7 ಚೈನ್, ಅಲ್ಲಿಂದ 5 ಟೈಮ್ಸ್ 4 ಚೈನ್ ಮಾಡಿ ಲಾಕ್ ಮಾಡಿದ್ದೀನಿ. 5 ಟೈಮ್ಸ್ ಹಾಕಬೇಕಾಗುತ್ತೆ. ಮತ್ತೆ 7 ಚೈನ್ 1 2 3 4 5 6 7 ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ನೋಡಿಕೊಂಡು 2 ಪಾಯಿಂಟ್ ಒಳಗಡೆಗೇನೆ ಲಾಕ್ ಮಾಡಿ. ಯಾಕಂದರೆ ಯು ಶೇಪ್ ಬರುವಂಗೆ, ಯಾಕೆಂದರೆ ಹಾರ್ಚ್ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ 2 ಪಾಯಿಂಟ್ ಒಳಗಡೆಗೇನೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರಬೇಕು. ಅಲ್ಲಿಂದ 4 ಚೈನ್ 1 2 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಹೀಗೇನೆ ಕಂಪ್ಲೀಟ್ ಬೇಸ್ ಮಾಡ್ಕೊಳ್ಳಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮೊದಲಿಗೆ 3 ಟೈಮ್ಸ್ 4 ಚೈನ್ ಹಾಕಿದ್ದೀನಲ್ವಾ, ಅದು ಸ್ಯಾರಿಯ ಕೊನೆಗೆ 3 ಟೈಮ್ಸ್ 4 ಚೈನ್ ಬರುವಂಗೆ ಮಾಡ್ಕೊಳ್ಳಿ. ಈಗ ಕಂಪ್ಲೀಟ್ ಮಾಡ್ತೀನಿ. ಸೀರೆ ಫುಲ್ ಹ್ಯಾಂಡ್ ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಗೆ 4 ಚೈನ್ದು 3 ಬರುವಂಗೆ ಮಾಡ್ಕೊಂಡಿದ್ದೀನಿ. ಇಲ್ಲಿ 7 ಇದಾದ್ಮೇಲೆ ಫಸ್ಟ್ ಹೆಂಗ್ ಸ್ಟಾರ್ಟ್ ಮಾಡಿದ್ನೋ ಹಾಗೇನೆ ಕೊನೆಯು ಹಾಗೆ ಬರುವಂಗೆ ಮಾಡ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಸ್ಟೆಪ್ ಇಲ್ಲಿ ಫಸ್ಟ್ ಲಾಕ್ ಮಾಡಿದ್ದಲ್ಲಿಗೆ ಈಗ ಸ್ಟಾರ್ಟ್ ಮಾಡೋಣ. ಮೊದಲು ಎಲ್ಲಿ ಲಾಕ್ ಮಾಡಿದ್ನೋ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 4 ಚೈನ್ ಇರುವಲ್ಲಿಗೆ ಇನ್ನೊಂದು ಲಾಕ್, 4 ಚೈನ್ ಇರುವಲ್ಲಿಗೆ ಇನ್ನೊಂದು ಲಾಕ್ ಮಾಡಿ. ಅಲ್ಲಿಂದ 4 ಚೈನ್ 2 3 4 ಲಾಕ್ ಇರೋ ಕಡೆ ಲಾಕ್. ಮತ್ತೆ 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್. ಮತ್ತೆ 4 ಚೈನ್ ಹಾಕಿದ್ವಲ್ಲ ಆ ಚೈನ್ ಒಳಗಡೆನೆ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ 7 ಚೈನ್ ಹಾಕಿದ್ವಲ್ಲ ಅದ್ರೊಳಗಡೆಯಿಂದ ಕ್ರೋಶನ ತಂದು ದಾರನ ಮೇಲಕ್ಕೆ ಎಳ್ಕೊಳ್ಳಿ. ಕ್ರೋಶೆ ಮೇಲೆ ಅಂದ್ರೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 7 ಚೈನ್ ಹಾಕಿದ್ವಲ್ಲ ಅದ್ರೊಳಗಡೆಯಿಂದ ಕ್ರೋಶೆನ ತಗೊಂಡು ದಾರನ ಮೇಲೆ ಕೇಳ್ಕೊಳ್ತೀನಿ. ನೀಡಲ್ ಮೇಲೆ 3 ದಾರ ಆಗಿದೆ. 2ರಲ್ಲಿ 1 2ರಲ್ಲಿ 1 ಹೀಗೆ ಮಾಡ್ಕೊಂಡು ಹೋಗ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೀಡಲಲ್ಲಿ 3 ದಾರ ಆಗಿದೆ. 2ರಲ್ಲಿ 1 2ರಲ್ಲಿ 1 ಹೀಗೆ ಮಾಡ್ಕೊಂಡು ಹೋಗ್ತೀನಿ. 7 ಚೈನ್ಗೆ ಎಷ್ಟು ಡಬಲ್ ಕ್ರೋಶೆ ಹಿಡಿಯುತ್ತೆ ಅಷ್ಟು ಡಬಲ್ ಕ್ರೋಶೆ ಹಾಕೋಬೇಕಾಗುತ್ತೆ. ನಾನಿಲ್ಲಿ 18 ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ. ಅಲ್ಲಿಂದ 4 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ಅದನ್ನ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಇಲ್ಲಿ ಸಿಂಗಲ್ ಲಾಕ್ ಹಾಕಿದ್ನಲ್ಲ ಅಲ್ಲಿ ಮತ್ತೊಂದು ಲಾಕ್. ಮತ್ತೆ
4 ಚೈನ್ 1 2 3 4. ನಿಮಗೆ ಡಬಲ್ ಕ್ರೋಶೆ ಎಷ್ಟು ಹಿಡಿಯುತ್ತೆ ಅಂತ ನೋಡಿ ಡಬಲ್ ಕ್ರೋಶೆ ಹಾಕೊಳ್ಳಿ. ನಾನು 18 ಡಬಲ್ ಕ್ರೋಶೆ ಹಾಕಿದ್ದೀನಿ. ಮತ್ತೆ 4 ಚೈನ್ 1 2 3 4 ಸಿಂಗಲ್ ಲಾಕ್ ಇರುವ ಕಡೆ ಸಿಂಗಲ್ ಲಾಕ್, ಮತ್ತೆ 4 ಚೈನ್ 1 2 3 4 ಸಿಂಗಲ್ ಲಾಕ್ ಇರುವ ಕಡೆ ಸಿಂಗಲ್ ಲಾಕ್, 4 ಚೈನ್ ಇರೋಲ್ಲಿ ಮತ್ತೊಂದು ಒಳಗಡೆಯಿಂದ ತಗೊಂಡು ಸಿಂಗಲ್ ಲಾಕ್, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 7 ಚೈನ್ ಇರೋಲ್ಲಿ ನೀಡಲ್ ಹಾಕಿ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೀಡಲ್ ಮೇಲೆ 3 ದಾರ, 2ರಲ್ಲಿ 1 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹೀಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಲ್ಲಿಂದ 4 ಚೈನ್ ಇರುವ ಕಡೆ ಲಾಕ್, 18 ಡಬಲ್ ಕ್ರೋಶೆ ಹಾಕಿದ್ದೀನಿ. 4 ಚೈನ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್, ಮತ್ತೆ 4 ಚೈನ್ ಲಾಕ್ ಇರುವ ಕಡೆ ಲಾಕ್. ಹೀಗೆ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈಗ ಸ್ಯಾರಿ ಫುಲ್ ಈ ತರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಕಾಣಿಸುತ್ತೆ ಅಂತ ಅನ್ಕೊಳ್ತೀನಿ. ಈ ತರ ಕಂಪ್ಲೀಟ್ ಮಾಡ್ಕೋಬೇಕು. ಹೀಗೆ ಈಗ ಥರ್ಡ್ ಸ್ಟೆಪ್ ಶುರು ಮಾಡೋಣ. ಥರ್ಡ್ ಸ್ಟೆಪ್ ಅಲ್ಲಿ ಮೊದಲಿಗೆ ಚೈನ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಚೈನಿಗೆ ಲಾಕ್ ಆದ್ಮೇಲೆ 4 ಚೈನ್ 1 2 3 4 ಅಲ್ಲಿಂದ ಲಾಕ್ ಇರುವ ಕಡೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಎಲ್ಲಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ ಮತ್ತೆ 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್, ಲಾಕ್ ಆಯ್ತಾ ಅಲ್ವಾ? ಈಗ 7 ಚೈನ್ 1 2 3 4 5 6 7 ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದೇ ಇದರಲ್ಲಿ 7 ಡಬಲ್ ಕ್ರೋಶೆ ಇದನ್ನ ಕೌಂಟ್ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ 1 2 3 4 5 6 7 ಇಲ್ಲಿ ಈ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಓಕೆ, ಅಲ್ಲಿಂದ 4 ಚೈನ್ 1 2 3 4 ಅಲ್ಲಿಗೂ ಕೌಂಟ್ ಮಾಡ್ಕೊಳ್ತೀನಿ. 4 ಗ್ಯಾಪ್ ತಗೊಳ್ತೀನಿ. 1 2 3 4 ಸಿಂಗಲ್ ಲಾಕ್, ಮತ್ತೆ 7 ಚೈನ್ 1 2 3 4 5 6 7 ಈಗ ಇಲ್ಲಿ ಲಾಕ್ ಇದೆ ಅಲ್ವಾ, ಆ ಲಾಕಿಗೆನೆ ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಈ ತರ ಕಾಣಿಸುತ್ತೆ. ಈ ತರ ಮತ್ತೆ 4 ಚೈನ್ 1 2 3 4 ಲಾಕ್ ಇರುವ ಕಡೆ ಲಾಕ್, ಎಲ್ಲಿ ಲಾಕ್ ಇದೆ ಅಲ್ಲಿಗೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಕಂಪ್ಲೀಟ್ ಆದ್ಮೇಲೆ ಇದು ಅಲ್ಲಿಂದ 4 ಚೈನ್ 1 2 3 4 ಅಲ್ಲಿಂದ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ದಾರನ ಮೇಲೆ ಕೆಳ್ಕೊಂಡು 1 ಬೀಡ್ ಫ್ಲವರ್ ಬೀಡ್ ಹಾಕೊಳ್ತೀನಿ. ನಿಮಗೆ ಯಾವ ಬೀಡ್ ಇಷ್ಟ ಆಗುತ್ತೆ ಆ ಬೀಡ್ ಹಾಕೋಬಹುದು. ನಾನಿಲ್ಲಿ ಫ್ಲವರ್ ಬೀಡ ಹಾಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ ಲಾಕ್ ಇರೋ ಕಡೆ ಲಾಕ್, ನೋಡಿ ಈ ತರ ಬರಬೇಕು. ಅಲ್ಲಿಂದ 4 ಚೈನ್ 2 3 4 ಲಾಕ್ ಇರೋ ಕಡೆ ಲಾಕ್ ಈ ತರ ಕಾಣಿಸುತ್ತೆ. ಮತ್ತೆ 4 ಚೈನ್ 7 ಚೈನ್ 1 2 3 4 5 6 7 ಅಲ್ಲಿಂದ 7 ಡಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ನೀಡಲ್ ಹಾಕಬೇಕು. ಕೌಂಟ್ ಮಾಡ್ಕೊಳ್ತೀನಿ. 1 2 3 4 5 6 7 ಡಬಲ್ ಕ್ರೋಶೆ ಗ್ಯಾಪ್ ಅಲ್ಲಿ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಅಂದ್ರೆ ಸಿಂಗಲ್ ಕ್ರೋಶೆ. ಮತ್ತೆ 4 ಚೈನ್ 1 2 3 4 ಈಗ 4 ಚೈನ್ ಹಾಕಿದ್ಮೇಲೆ 4 ಡಬಲ್ ಕ್ರೋಶೆ ಗ್ಯಾಪ್ ಅಲ್ಲಿ ಹಾಕೊಳ್ತೀನಿ. 1 2 3 4 ಡಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಗ್ಯಾಪ್ ಅಲ್ಲಿ ಹಾಕೊಂಡು ಒಂದು ಸಿಂಗಲ್ ಕ್ರೋಶೆ. ಮತ್ತೆ 7 ಚೈನ್ 1 2 3 4 5 6 7 ಅದು ಇಲ್ಲಿ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಲಾಕ್ ಮಾಡಿದ್ವಲ್ಲ ಇಲ್ಲಿ, ಲಾಕಿಗೆನೆ ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. ಅಂದ್ರೆ ಲಾಕ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಎಲ್ಲಿ ಲಾಕ್ ಸಿಂಗಲ್ ಕ್ರೋಶೆ ಲಾಕ್ ಮಾಡಿದ್ವಿ ಅಲ್ಲಿಗೆನೆ ಲಾಕ್, ಬೇರೆಲ್ಲೂ ಲಾಕ್ ಮಾಡಬೇಡಿ, ಕರೆಕ್ಟಾಗಿ ಲಾಕ್ ಮಾಡಿದಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ ದಾರ ಮೇಲೆ ಎಳ್ಕೊಳ್ಳಿ. ಒಂದು ಫ್ಲವರ್ ಬೀಡ್, ನಿಮಗೆ ಯಾವ ಥರ ಬೀಡ್ ಇಷ್ಟ ಆಗುತ್ತೆ ಆ ಬೀಡ್ ಹಾಕೋಬೋದು. ಇದೇ ಬೀಡು ಅಂತ ಏನೂ ಇಲ್ಲ. ನಾನಿಲ್ಲಿ ಈ ಥರ ಬೀಡ್ ಯಾಕೆ ತಗೊಂಡೆ ಅಂದರೆ, ಇಲ್ಲಿ ಸ್ಯಾರಿನಲ್ಲಿ ಈ ಥರ ಫ್ಲವರ್ ಇದೆ, ಅದಕ್ಕೆ ಈ ಬೀಡ್ ಮ್ಯಾಚ್ ಆಗುತ್ತೆ ಅಂತ ಈ ಥರ ಬೀಡ್ ತಗೊಂಡಿದ್ದೀನಿ ಅಷ್ಟೇ. ನಿಮ್ಗೆ ಯಾವ ಥರ ಬೀಡ್ ಇಷ್ಟ ಆಗುತ್ತೆ ಆ ಥರ ಬೀಡ್ ತಗೊಳ್ಳಿ. ನಾನೀಗ ಬೀಡ್ ಲಾಕ್ ಮಾಡಿದ್ದೀನಿ.
ಅಲ್ಲಿಂದ ಇಲ್ಲಿ ಲಾಕ್ ಮಾಡಿದ್ದೀನಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ತುಂಬ ಟೈಟಾಗಿ ಹಾಕೋಬೇಡಿ, ಹಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಲಾಕ್ ಮಾಡೋದು. ನೋಡಿ ಈ ಥರ ಬರಬೇಕು. ಅಲ್ಲಿಂದ 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 7 ಚೈನ್ 1 2 3 4 5 6 7 ನೋಡ್ಕೊಳ್ಳಿ. 1 2 3 4 5 6 7. ಈಗ ಇಲ್ಲಿ 1 2 3 4 5 6 7 7 ಗ್ಯಾಪಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ ಇತ್ತಲ್ವಾ, ಅಲ್ಲಿಗೆ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4. ಈಗ ಮತ್ತೆ 1 2 3 4 ಹೀಗೆ ಬರುತ್ತೆ. ಅಲ್ಲಿಂದ 7 ಚೈನ್ 1 2 3 4 5 6 7 ಇಲ್ಲಿ ಲಾಕ್ ಇರುವ ಕಡೆ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಕಾಣಿಸುತ್ತೆ. ಹೀಗೆ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಸೇಮ್ ಕಲರ್ ದಾರ ತಗೊಂಡಿದ್ದೀನಿ, ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ನೀವಿಲ್ಲಿ ಬೀಡ್ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಸಣ್ಣ ಇರೋದ್ರಿಂದ ಬೀಡ್ ಹಾಕಲಿಲ್ಲ. ಇಲ್ಲಿ ನೀವು ಬೀಡ್ ಹಾಕ್ಕೊಳ್ಳಿ. ಅಲ್ಲಿಂದ 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ 4 ಚೈನ್ ಇದೆಯಲ್ಲ, ಅಲ್ಲಿ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ, ಈ ಜಾಗ ಇದೆಯಲ್ಲ, ಇಲ್ಲಿ 7 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳಿ. 7 ಚೈನ್ ಹಾಕಿದಲ್ಲಿ ನೀಡಲ್ ತಗೊಂಡು ನೀಡಲ್ ಮೇಲೆ 3 ದಾರ ಇದೆ, ಅದರಲ್ಲಿ 2ರಲ್ಲಿ 1 2ರಲ್ಲಿ 1 ಈ ಥರ ಮಾಡ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆ ಆಯಿತು. ಮತ್ತೆ ದಾರ ಮೇಲೆ ಕೇಳ್ಕೊಳ್ತೀನಿ. ಒಂದು ಸ್ಮಾಲ್ ಬೀಡ್ ತಗೊಂಡು ದಾರಕ್ಕೆ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಡಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1 ಹೀಗೆ ಮಾಡ್ಕೊಂಡು ಹೋಗಬೇಕು. ಮತ್ತೆ ಬೀಡ್ ತಗೊಂಡು ಬೀಡ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು ಹೋಗಬೇಕು. ಹೀಗೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇದರಲ್ಲಿ 7 ಬೀಡ್ ಬರುವ ಹಾಗೆ 7 ಚೈನ್ ಜಾಗದಲ್ಲಿ ಫಿಲ್ ಮಾಡ್ಕೊಳ್ಳಿ. 7 ಬೀಡ್ 8 ಡಬಲ್ ಕ್ರೋಶೆ ಈ ತರ ಇರಬೇಕು. ಅಂದ್ರೆ ಈ 7 ಚೈನ್ ಇದೆ ಅಲ್ವಾ, ಅದು ಫುಲ್ ಆಗ್ಬೇಕು. ಆ ತರ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೋಬೇಡಿ, ಡೈರೆಕ್ಟ್ ಆಗಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾತ್ರ ಮಾಡಕ್ ಹೋಗ್ಬೇಡಿ. ಹೀಗೆ ಮಾಡ್ತಾ ಬನ್ನಿ. 7 ಬೀಡ್ ಆಗಿದೆ ನೋಡಿ. 1 2 3 4 5 6 7 ಡಬಲ್ ಕ್ರೋಶೆ ಫಸ್ಟ್ ಒಂದು ಹಾಕಿದ್ವಲ್ಲ, 1 2 3 4 5 6 7 8 ಡಬಲ್ ಕ್ರೋಶೆ ಹಾಕಿದ್ದೀನಿ. ಅಲ್ಲಿಂದ ಇಲ್ಲಿ 4 ಚೈನ್ ಹಾಕಿದ್ವಲ್ಲ, ಅಲ್ಲಿ ಲಾಕ್ ಮಾಡ್ತೀನಿ. ನೋಡಿ ಈ ಥರ ಕಾಣಿಸ್ಬೇಕು. ಅಲ್ಲಿಂದ ಇನ್ನೊಂದು ಲಾಕ್ 2 ಟೈಮ್ಸ್ ಲಾಕ್ ಆಯ್ತಲ್ವಾ, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇನ್ನು ಈ ಕಡೆಯಲ್ಲಿ ಚೈನ್ ಇತ್ತಲ್ವಾ 7 ಚೈನ್, ಅದರೊಳಗಳಿಂದ ನೀಡಲ್ ತಂದು ಮತ್ತೊಮ್ಮೆ ಡಬಲ್ ಕ್ರೋಶೆ ಹಾಕೊಳ್ತೀನಿ. ಈಗ ನೋಡಿ ಈ ತರ ಬಂದಿದೆ. ಇಲ್ಲಿ ಸೆಂಟ್ರಲ್ಲಿ ಕುಚ್ ಬರುತ್ತೆ, ಓಕೆನಾ. ಮತ್ತೆ ಬೀಡ್ ಹಾಕ್ತೀನಿ. ಸೇಮ್ ಇಲ್ಲಿ ಯಾವ ತರ ಮಾಡಿದ್ವಿ ಅದೇ ತರ ಇಲ್ಲಿಯೂ ಮಾಡ್ಕೊಂಡು ಹೋಗ್ಬೇಕು. ಹೀಗೇನೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈಗ 7 ಬೀಡ್ ಕಂಪ್ಲೀಟ್ ಆಗುತ್ತೆ. 7 ಬೀಡ್ ಮತ್ತೆ 8 ಡಬಲ್ ಕ್ರೋಶೆ. ಅಲ್ಲಿಂದ ಇಲ್ಲಿ 4 ಚೈನ್ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಈ ತರ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಸಿಂಗಲ್ ಕ್ರೋಶೆ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಇರುವಲ್ಲಿಗೆ ಲಾಕ್ ಮತ್ತೆ ಚೈನ್, ಯಾಕೆಂದ್ರೆ ಇಲ್ಲಿ ನಾನು ಕುಚ್ಚ ಹಾಕೊಳ್ತೀನಿ, ಅದಕ್ಕೋಸ್ಕರ ಚೈನ್ ಹಾಕ್ತೀನಿ. 1 2 3 4 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿದ್ವಲ್ಲ, ಅದೇ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದ್ಮೇಲೆ ಮತ್ತೆ 4 ಚೈನ್ ಲಾಕ್ ಆದ್ಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಆದ್ಮೇಲೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆ ಮತ್ತೆ ದಾರ ಮೇಲೆ ಕೇಳ್ಕೊಂಡು ಒಂದು ಬೀಡ್ ಲಾಕ್ ಮಾಡಬೇಡಿ, ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಮಾಡಿಕೊಂಡು ಹೋಗಬೇಕು. ಮತ್ತೆ ದಾರ ಮೇಲೆ ಕೇಳ್ಕೊಳ್ತೀನಿ, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ. ಹೀಗೆ
ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಹೀಗೇನೆ ಬರುತ್ತೆ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಫುಲ್ ಈಗ ಕಂಪ್ಲೀಟ್ ನೋಡಿ, ನಾನು ಈಗ ಸೀರೆ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಕೊನೆಗೆ ನಾನು ಫಸ್ಟಲ್ಲೂ ಬೀಡ್ ಬರೋ ಹಾಗೆ ಕೊನೆಗೂ ಬೀಡ್ ಬರೋ ಹಾಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಕುಚ್ಚು ಹಾಕ್ಬೇಕಾದ್ರೆ ಹೀಗೆ ಸೇರಿಸಿ ಕುಚ್ಚು ಹಾಕ್ಕೊಂಡ್ರೆ ಆಯಿತು. ಈ ಥರ ಹೀಗೆ 120 ಎಳೆ ದಾರದಿಂದ ಕುಚ್ಚು ಹಾಕ್ತೀನಿ. ಕುಚ್ಚು ಹಾಕಿ ತೋರಿಸ್ತೀನಿ. ಈಗ 120 ಎಳೆ ದಾರದಿಂದ ಸೀರೆನ ಕಂಪ್ಲೀಟ್ ಮಾಡಿದ್ದೀನಿ. ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗೂ ಟ್ರೈ ಮಾಡಿ. ಹಾಗೆಯೇ ಕಮೆಂಟಲ್ಲೂ ನನಗೆ ತಿಳಿಸಿ ಹೇಗೆ ಬಂದಿದೆ ಅಂತ. ಹಾಗೆಯೇ ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಹಾಗೆಯೇ ಇನ್ನು ಮುಂದೆ ಬರುವಂಥ ವಿಡಿಯೋನ ನೋಡಿ ಹೇಳ್ತಾ ಇವತ್ತಿನ ಡಿಸೈನ್ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಮೆಂಟ್ ಮಾಡೋಕೆ ಪ್ಲೀಸ್ ನನಗೆ ಹೇಳಿ ಹೇಗೆ ಬಂದಿದೆ ಅಂತ. ಓಕೆ, ಬಾಯ್, ಥ್ಯಾಂಕ್ ಯು.